ರಾಜ್ಯದಲ್ಲಿ ತಲೆದೋರಿರುವಂತಹ ಬರಗಾಲ ವಿಚಾರವಾಗಿ ರಾಜ್ಯ ಸರ್ಕಾರ ತಡವಾಗಿ ಅಲರ್ಟ್ ಆಗಿದೆ. ನೂತನ ಸಚಿವರು ನೇಮಕ ಆದ ಬಳಿಕ ಬರದ ವಿಚಾರವಾಗಿ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ನಡೀತಾ ಇದೆ. ಈ ತಿಂಗಳು ಕಳೆದ ಬಳಿಕ ಕೇಂದ್ರ ಸರ್ಕಾರಕ್ಕೆ ಪರಿಹಾರಕ್ಕಾಗಿ ರಾಜ್ಯ ಸರ್ಕಾರ ಮನವಿ ಮಾಡಲಿದೆ. ರಾಜ್ಯದಲ್ಲಿ ಬರಗಾಲ, ರೈತರ ಬದುಕು ಮೂರಾಬಟ್ಟೆ. ಬರ ಪರಿಹಾರಕ್ಕೆ ಕೇಂದ್ರ ಮೊರೆ ಹೋಗಲು ಪ್ಲಾನ್. ರಾಜ್ಯದಲ್ಲಿ ಸಕಾಲಕ್ಕೆ ಮಳೆಯಾಗಿದ್ರೆ ಬೆಳೆ ಚೆನ್ನಾಗಿ ಬಂದು ರೈತರ ಬದುಕು ಹಸನಾಗಬೇಕಿತ್ತು. ಆದರೆ ಹಾಗೆ ಆಗಲೇ ಇಲ್ಲ. ಈ ಬಾರಿ ಮುಂಗಾರು ಕೈಕೊಟ್ಟಿದ್ದು ಬೆಳೆ ಇರಲಿ, ಕುಡಿಯೋಕ್ಕೂ ಕೂಡ ನೀರಿಗೂ ಹಾಹಾಕಾರ ಎದುರಾಗಿದೆ. ಮಳೆ ಬಾರದ ಕಾರಣಕ್ಕಾಗಿ ಕೆಲವೆಡೆ ವಿಪರೀತ ಬರಗಾಲ ಇದ್ದರೆ ಇನ್ನು ಕೆಲವು ಭಾಗಗಳಲ್ಲಿ ಹಸಿ ಬರಗಾಲವಿದೆ. ಹೀಗಾಗಿ ರಾಜ್ಯ ಸರ್ಕಾರ ತಕ್ಷಣಕ್ಕೆ ಕುಡಿಯುವ ನೀರಿಗೆ ಮಾತ್ರ ಆದ್ಯತೆ ನೀಡಿದೆ. ಆದರೆ ಬರದಿಂದ ಆಗಿರುವ ನಷ್ಟಕ್ಕೆ ರೈತರಿಗೆ ಏನು ಪರಿಹಾರ, ಏನು ಎಂಬುದು ಇನ್ನೂ ಕೂಡ ಯಕ್ಷ ಪ್ರಶ್ನೆ. ಸರ್ಕಾರದಲ್ಲಿ ಮೊದಲು ಕ್ಯಾಬಿನೆಟ್ ವಿಸ್ತರಣೆ, ಖಾತೆ ಹಂಚಿಕೆ ಜಂಜಾಟದಲ್ಲಿ ಮುಳುಗಿತ್ತು. ಈಗ ಎಚ್ಚೆತ್ತು ಬರದ ವಿಚಾರವಾಗಿ ಅಧಿಕಾರಿಗಳ ಜೊತೆಗೆ ಚರ್ಚೆ ನಡೆಸಲಾಗುತ್ತಿದೆ. ಅಲ್ಲದೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಕೂಡ ಸಂಬಂಧಪಟ್ಟ ಇಲಾಖೆಗಳ ಮಂತ್ರಿಗೆ ವರದಿ ಸಿದ್ದಪಡಿಸಲು ಸಿಎಂ ಸೂಚನೆ ನೀಡಿದ್ದಾರೆ. ಬಗ್ಗೆ ಸಾಕಷ್ಟು ಗಂಭೀರವಾಗಿ ಚರ್ಚೆ ಆಗ್ತಾ ಇದೆ. ನೀರಿನ ಸಮಸ್ಯೆ ಆಗಬಹುದು ಮುಂದಿನ ದಿನಗಳಲ್ಲಿ. ಬೆಳೆ ಅಂತಿ ಆಲ್ಮೋಸ್ಟ್ ಹೋಗಿದೆ. ಅವರಿಗೆ ಪರಿಹಾರ ಕೊಡುವಂತ ಕೆಲಸ ಆಗಬೇಕು ಮುಂದಿನ ದಿನಗಳಲ್ಲಿ. ಅದೇ ಮಾಡಬೇಕಲ್ಲ, ಕೇಂದ್ರದವರು ಬಂದ ಮೇಲೆ ಅದು ಘೋಷಣೆ ಆಗೋದು, ಅಲ್ಲಿವರೆಗೆ ಆಗೋದು. ಬಹುಶಃ ಕೊಡಬಹುದು, ಬೇಗ ಕೊಡಬಹುದು ಆದಷ್ಟು ಈಗಾಗಲೇ. ಇನ್ನು ಬರಗಾಲ ಸಂದರ್ಭದಲ್ಲಿ ಮಹತ್ವದ ಪಾತ್ರ ನಿರ್ವಹಣೆ ಮಾಡುವ ಇಲಾಖೆಗಳು ಅಂದರೆ ಕಂದಾಯ ಮತ್ತು ಕೃಷಿ ಇಲಾಖೆ. ಈಗಾಗಲೇ ಕೃಷಿ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿರುವಂತಹ ಸಚಿವ ನರೇಂದ್ರ ಸ್ವಾಮಿ ಬೆಳೆ ಹಾನಿ ಬಗ್ಗೆ ಸಂಪೂರ್ಣ ವರದಿ ಸಿದ್ಧ ಮಾಡಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಒಂದು ಬರ ಘೋಷಣೆ ಆಗಬೇಕಾದ್ರೆ ವರದಿಯನ್ನು ಕೇಂದ್ರಕ್ಕೆ ಸಲ್ಲಿಸಬೇಕಾಗಿರೋದೇ ಕಂದಾಯ ಇಲಾಖೆ ಆಗಿರೋದ್ರಿಂದ ನಮ್ಮ ಪೂರ್ಣ ಮಾಹಿತಿಯನ್ನ ಸಜ್ಜುಗೊಳಿಸಿ, ಜೊತೆಗೆ ಈ ತಿಂಗಳ ಕೊನೆ ತನಕ, ಯಾಕಂದ್ರೆ ಕೇಂದ್ರ ನಮ್ಮನ್ನ ನೋಡೋದೇನಂತಾರೆ, ಮೊದಲ 5 ವಾರಗಳನ್ನ ಅವರು ಗಮನಿಸ್ತಾರೆ. 5 ವಾರಗಳಲ್ಲಿ ಈ ತಿಂಗಳ ಕೊನೆಗೆ ಆ ವಾಸ್ತವದ ಚಿತ್ರಣ ಪೂರ್ಣ ಆಗುತ್ತೆ. ಅದಾದ ಮೇಲಿಂದ ನಮ್ಮ ವರದಿನ ಅವರು ಪರಿಶೀಲನೆಗೆ ಬರ್ತಾರೆ. ಈಗಾಗಲೇ ಹಲವಾರು ಕಡೆ ಮಧ್ಯಂತರವಾಗಿ ಗ್ರೌಂಡ್ ರಿಯಾಲಿಟಿನ ಚೆಕ್ ಮಾಡತಕ್ಕಂಥ ಕೆಲಸ ನಡೀತಾ ಇದೆ. ಈ ತಿಂಗಳ ಅಂತ್ಯದವರೆಗೆ ಬರಗಾಲದ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಲಿರುವ ರಾಜ್ಯ ಸರ್ಕಾರ ಸೆಪ್ಟೆಂಬರ್ ಮೊದಲ ವಾರ ಅಥವಾ 2ನೇ ವಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಬರ ಪರಿಹಾರಕ್ಕೆ ಮನವಿ ಸಲ್ಲಿಸಲಿದೆ. ಕೇಂದ್ರ ತಂಡದಿಂದ ಬರದ ಅಧ್ಯಯನ ನಡೆದ ಬಳಿಕ ಪರಿಹಾರ ಸಿಗುವ ಸಾಧ್ಯತೆಗಳಿವೆ. ಹೀಗಾಗಿ ಸರ್ಕಾರ ಬೆಳೆ ಪರಿಹಾರವನ್ನ ಯಾವಾಗ ನೀಡುತ್ತೆ ಅಂತ ರೈತರು ಕಾದು ಕುಳಿತಿದ್ದಾರೆ.